ಕೊನೆಗೆ ಸ್ವಲ್ಪ ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ತಿದ್ದೀನಿ ನಾನು. ಮೂರರಿಂದ ಹಚ್ಚಲಿ ಆಯ್ತು. ಇವಾಗ ಬೇಳೆ ಸಾರು ಬೇಯಿಸಿಟ್ಟಿದ್ದ ಬೇಳೆ ಆಗಿದೆ. ಇವಾಗ ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಮಾಡೋಣ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ನಾನು. ಎಣ್ಣೆ ಬಿಸಿಯಾಗಿದೆ. ಒಂದು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ, ಹೀಗೆ ಒಂದು ಸ್ವಲ್ಪ ಕರಿಬೇವು, ಹೀಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೇ ಸ್ವಲ್ಪ 2 ನಿಮಿಷ ಫ್ರೈ ಮಾಡೋಣ. ಇಷ್ಟೇ ಕಲರ್ ಬಂದರೆ ಸಾಕು. ಇವಾಗ ಫ್ರೈ ಆಗಿದೆ. ಈ ಟೊಮೆಟೊ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು 2 ನಿಮಿಷ ಫ್ರೈ ಆಗಿದೆ, ಸಾಕು. ಇಷ್ಟ ಆದರೆ ಸಾಕು. ಇವಾಗ ನಾನಿಲ್ಲಿ ಕಟ್ ಮಾಡಿ ಅಂತ ಹೀರೆಕಾಯಿಯನ್ನು ಹಾಕ್ತಿದ್ದೀನಿ. ಇವಾಗ ನಾನು ಹೀರೆಕಾಯಿ ಒಂದು 2 ನಿಮಿಷ ಇಲ್ಲಿ ನಾನು ಅದು ಫ್ರೈ ಆಗಿದೆ. ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದಕ್ಕೆ ಹುಳಿ ಸೇರಿಸ್ತೀವಿ. ನಿಮಗೆ ಎಷ್ಟು ಬೇಕು ಹುಳಿ ನೀವು ನೋಡ್ಕೊಂಡು ಹಾಕ್ತೀವಿ. ನಮಗೆ ಬೇಕಿದ್ದಷ್ಟು ನಾನು ಹುಳಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಅಂತಾರೆ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ತಗೊಳ್ಳೋಣ. ಇದನ್ನು ಸೈಡಿಗೆ ಎತ್ತಿಟ್ಕೊಂತ ಇದ್ದೀನಿ. ಇದು ಬೇಯಿಸಿರೋ ಬೇಳೆ ಸೈಡ್ಗೆ ಎತ್ತಿಟ್ಕೊಂಡು ಇದೇ ಕುಕ್ಕರ್ಗೆ ಒಂದು ವಿಸಿಲ್ ತಗೊಳ್ಳೋಣ. ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಎಷ್ಟು ಬೇಕು ಒಂದು ಸ್ವಲ್ಪ ಜಾಸ್ತಿ ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಸಾಂಬಾರು ರೆಡಿ ಮಾಡಿ ಒಂದು ವಿಸಿಲ್ ಹಾಕಿದ್ಮೇಲೆ ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ಒಂದು ವಿಸಿಲ್ ಆಗಿದೆಯಲ್ಲ, ಇದಾಗಿದೆ ಇವಾಗ. ಹೀರೆಕಾಯಿ ಸಾಂಬಾರು ಇದಾಗಿದೆ. ಇದಕ್ಕೆ ಇವಾಗ ಬೇಳೆ ಮಿಕ್ಸ್ ಮಾಡ್ತೀನಿ ನಾನು. ಬೇಳೆ ಸೇರಿಸೋಣ. ಇದಕ್ಕೆ ಬೇಳೆ ಸೇರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು ಉಗಿಯ ಕುದಿಸೋಣ ಅಂತ ಸ್ವಲ್ಪ ಕುದಿಸೋಣ. ರೆಡಿಯಾಗಿದೆ ಹೀರೆಕಾಯಿ ಸಾಂಬಾರು. ಇದಕ್ಕೆ ಸ್ವಲ್ಪ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನು ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸಲ ಹಿಂಗೆ ಮಾಡ್ಕೊಂಡು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.